ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವೀಗ ಹೊನ್ನಾವರದಿಂದ ಉಡುಪಿ ಕಡೆಗೆ ಹೊರಡ್ತಾ ಇದ್ದೀವಿ. ಹೋಗೋಕ್ಕೆ ಮುಂಚೆ ಇಲ್ಲೇ ಹೊನ್ನಾವರದಲ್ಲಿ ಮ್ಯಾಂಗ್ರೂವ್ ಬೋರ್ಡ್ ವಾಕ್ ಅಂತ ಒಂದು ಜಾಗ ಇದೆ. ಒಂದು ಬ್ರಿಡ್ಜ್ ಥರ ಏನೋ ಇರುತ್ತೆ ಅನ್ಸುತ್ತೆ, ನೋ ಐಡಿಯಾ. ಸೊ ಅಲ್ಲಿ ಹೋಗಿ ಅಲ್ಲಿಂದ ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ರೂಮ್ ಮಾಡಿದ್ದೀವಿ. ನೆಕ್ಸ್ಟ್ ಬೇರೆ ಬೀಚ್ ಎಲ್ಲ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹತ್ತು ಗಾಡಿ ಹತ್ತು. ಬಾಯ್ ಬಾಯ್ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್ ಬೀಚ್. ಅಲ್ಲಿ ಯಾರು ಇಲ್ಲ, ಬನ್ನಿ. ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ಬೇಕು ಫಸ್ಟು. ಮಣ್ಣಾಯ್ತಾ? ಮಣ್ಣು ಇಟ್ಸ್ ಓಕೆ, ಕಮ್. ಸ್ಲೋ ವಾಕ್ ಮಾಡಬೇಕಲ್ಲ ನೀವು. ಓಲೆ ಓಲೆ, ನೀನು ಓಲೆ ಹಾಕೋತ್ಯಾ? ಯಾವ ಥರ ಬೇಕಮ್ಮ? ಯಾವ ಥರ ಓಲೆ ಬೇಕು ನಿಮಗೆ? ಅಮ್ಮ ಕಿವಿಗೆ ಹಾಕೊಂಡಿದ್ರಲ್ಲ, ಈ ಥರ ಬೇಕಾ? ಎಲ್ಲ ಹಾಕೋತೀರಾ? ಶೆಕೆ ಊಟ ಬೇಕಾ? ಶೀಸ್ ಹಂಗ್ರಿ. ಮಾಡೋಣ. ಗಬ 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 ತಿಂತ್ಯಾ? ಫಾಸ್ಟಾಗಿ ತಿಂತ್ಯಾ? ಓಕೆ, ನೋಡೋಣ. ಶರಾವತಿ ರಿವರ್. ಓ, ಅಲ್ಲೆಲ್ಲ ಮ್ಯಾಂಗೋ ಟ್ರೀಸ್ ಇದೆಯಲ್ಲ. ಹಾ ಕರೆಕ್ಟ್. ನಿನ್ನೆ ಒಂದ್ ಕಡೆ ಇಲ್ಲಿ ಟೀ ಕಾಫಿ ಕುಡಿದಿದ್ರು, ಚೆನ್ನಾಗಿದೆ ಅಂತ ಹೇಳಿ ಇಲ್ಲೇ ಹೋಗ್ತಾ ಇದ್ವಿ ಬ್ರೇಕ್ಫಾಸ್ಟ್ಗೆ. ಶಿಲ್ಪಾ ಕಾಫಿ ಹೌಸ್, ಫುಲ್ ಹೌಸ್. We get some good food, ಚಾರ್ಜ್ ಮಾಡ್ಕೊಳ್ಳೋಣ ಫಾರ್ ದ ಡೇ. ಪರೋಟ ಚನ್ನ ಮಸಾಲ ತಿಂತಾ ಇದ್ದೀವಿ. ಪಾಪುಗೆ ಸೆಟ್ ದೋಸೆ. ಬಿಸಿ ಯೂಟ್ಯೂಬರ್ ಮಗುಗೂ ತಿನ್ಸ್ಕೊಂಡು ಅವರು ಅರ್ಧಂಬರ್ಧ ತಿಂದು ಮ್ಯಾಂಗ್ರೂವ್ ಬೋರ್ಡ್ ವಾಕ್. ತುಂಬಾ ಜನ ಇದ್ದಾರೆ, ರಜೆ ಇರೋದ್ರಿಂದ ಸ್ಕೂಲ್ ಮಕ್ಕಳು ಎಲ್ಲ ಇಲ್ಲೇ ಇದ್ದಾರೆ. ಸೊ ಅವ್ರ ಜೊತೆ ತಳ್ಕೊಂಡು ಹೋಗಿ ಕರ್ಕೊಂಬಂದ್ಬಿಡ್ತಾರೆ. ನೋಡೋಣ, ರಶ್ ಇರೋಂಗಿದೆ. ಎಷ್ಟು ಮಟ್ಟಿಗೆ ವೀಡಿಯೋ ಮಾಡ್ಕೋಬೋದು ಆರ್ ಫೋಟೋಸ್ ತೆಕ್ಕೋಬೋದು ಗೊತ್ತಿಲ್ಲ. ಸಿ ಲಾಡ್ ಆಫ್ ಕಿಡ್ಸ್, ತುಂಬ ಮಕ್ಕಳು ಎಲ್ಲ. ಸ್ಟಾರ್ಟಿಂಗಲ್ಲೇ ಎಲ್ಲ ತಿಂಡಿ ಅದು ಇದು ಎಲ್ಲ ಇದೆ. ಆ ಕಡೆ ಸ್ವಿಂಗ್ ಹಾಕ್ಬಿಡ್ತಾರೆ, ದೊಡ್ಡವರೆಲ್ಲ ಆಡ್ತಾ ಇದ್ದಾರೆ. ಬೋರ್ಡ್ ವಾಕ್ ಪ್ರವೇಶ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇದ್ರೆ 1000 rupees ಅಷ್ಟೇ. ಅದರ್ವೈಸ್ ನಾರ್ಮಲ್ ಸುಮ್ಮನೆ ಹೋಗಿ ಬರೋದಕ್ಕೆ 20 rupees ಪರ್ ಹೆಡ್. ಮದ್ಯಪಾನ ಎಲ್ಲ ಇಲ್ಲ, ಅಲ್ಲೇ ಪ್ರೇ ಮಾಡೋದು. ಶರಾವತಿ ಕಾಂಡ್ಲಾ ನಡಿಗೆ. ಮ್ಯಾಂಗ್ರೋವ್ ಅಂದರೆ ಕಾಂಡ್ಲಾ ಅನಿಸುತ್ತೆ ಕನ್ನಡದಲ್ಲಿ. ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಶರಾವತಿ ಕಾಂಡ್ಲಾ ನಡಿಗೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ನನ್ನ ಫುಲ್ ಔಟ್ಫಿಟ್ ಯೂಶಲಿ ಕಾಣಿಸೋದೇ ಇಲ್ಲ, ಬಿಕಾಸ್ ನಾನೇ ವ್ಲಾಗ್ ಮಾಡ್ತೇನೆ. The mysteries of mangroves. The mysteries of mangroves. So the mysteries of mangroves. The mangrove is a land plant that is able to live in salt water. ಸೊ ಅದಕ್ಕೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಆಗಲಿ, ಅದು ಮ್ಯಾಂಗ್ರೋವ್ ಬೋಟಲ್ಲೆಲ್ಲ ಹೋಗಿದ್ದು. ಇದು ಈ ಪರ್ಟಿಕ್ಯುಲರ್ ಮರ ಗಿಡ ಎಲ್ಲ ಸಾಲ್ಟ್ ವಾಟರ್. ಈ ಪರ್ಟಿಕ್ಯುಲರ್ ಗಿಡ ಒಂಥರ ರೊಂಬೆ ತರ ಇದೆಲ್ಲ ಅದು, ಅಂಡ್ ಈ ತರ ಟ್ರೀಸ್. ಸೊ ಬ್ಯಾಂಬೂಸ್ ಟೈಪ್, ಚಿಕ್ಕದ ಬ್ಯಾಂಬೂಸ್ ಇರುತ್ತಲ್ಲ ಆ ತರ ಟೈಪ್ ಎಲ್ಲ ಬಂದು ಈ ಸಾಲ್ಟ್ ವಾಟರ್ ಇರೋ ಕಡೆನೆ ಸೊ ಹುಟ್ಕೊಳ್ಳೋದು. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಮ್ಯಾಂಗ್ರೋವ್ಸ್ ಆಫ್ ದ ವರ್ಲ್ಡ್. ಪಾಂಡಿಚೇರಿಲೂ ಇದೆ, ಪುದುಚೇರಿ, ಒರಿಸ್ಸಾ.
ಅಲ್ಲೇ ಇದೆ. ಸ್ವಲ್ಪ ತೆಕ್ಕೊಳ್ಳೋಣ. ನಾವೆಲ್ಲ ಇಲ್ಲಿ ಹೋಗ್ತಾ ಇದೀವಿ. ಇನ್ನು ಡ್ಯಾಡಿ ನಮ್ಮನ್ನೆಲ್ಲ ಬಿಟ್ಟು ಫುಲ್ ಫಾಸ್ಟ್ ಸ್ಪೀಡಲ್ಲಿ ಹೊರಟೋಗಿದ್ದಾರೆ. ಡ್ಯಾಡಿಗೆ ಫೋಟೋಸ್ ತೆಕ್ಕೊಳ್ಳೋದು ಇಷ್ಟ ಆಗಲ್ಲ, ವಿಡಿಯೋಸ್ ಮಾಡೋದು ಇಷ್ಟ ಆಗಲ್ಲ, ಲೇಟ್ ಮಾಡ್ತೀವಿ ಅಂತ ಫಾಸ್ಟಾಗಿ ಹೋಗ್ಬಿಟ್ಟಿರೋದು. ನಾವು ಸ್ಲೋ ಹೋಗ್ತಾ ಇದೀವಿ. ಅಪ್ಪಂಗೆ ಹಿಂಗೆ ನಿಧಾನಕ್ಕೆ ಫೋಟೋ ಎಲ್ಲ ತೆಕ್ಕೊಂಡು ಹೋದ್ರೆ ಇಷ್ಟ ಆಗಲ್ಲ, ಅವ್ರ ಚಾಯ್ಸ್ ಅಲ್ವಾ. ಸೊ ಮಮ್ಮಿಗೆ ಸಿಕ್ಕಿದ ಚಾನ್ಸ್ ಡ್ಯಾಡಿ ಮೇಲೆ. ಹೌದು, ಅವ್ರ ಹಂಗೇನೆ. ಸೊ ಇದೆಲ್ಲ ಮ್ಯಾಂಗ್ರೋವ್. ಕಾಣ್ಲಾ ಬೀಜ ಮೊಳಕೆಯೊಡೆಯುವ ಹಂತಗಳು. ಮ್ಯಾಂಗ್ರೋವ್ ಸೀಡ್ ಸ್ಟೇಜಸ್, ಹೇಗೆ ಅದು ಟ್ರೀ ಆಗುತ್ತೆ, ಪ್ಲಾಂಟ್ ಆಗಿ ಆಮೇಲೆ ಟ್ರೀ ಆಗುತ್ತೆ ಅಂತ. ವಾಟರ್ ಮ್ಯಾಂಗ್ರೋವ್ಸ್ ಒಬ್ಬ ಹೆಂಗಿದೆ ನೋಡಿ, ಎಷ್ಟು ಉದ್ದ ಉದ್ದ ಬ್ರಾಂಚಸ್ ಹೋಗಿ ಮೇಲೆ. ಹಾ, ಓ ಇದು ನೋಡಿ, ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡ್ರೆ 1000 rupees ಅಂತ ಹೇಳಿದ್ನಲ್ಲ, ಒಬ್ರು ಮಾಡ್ಕೋತಾ ಇದಾರೆ. ಇಲ್ಲಿ ಹೋಗ್ತೀವಿ, ನೀವು ಬನ್ನಿ. ಬೋಟ್ ಇದೆಯಂತ? ಇಲ್ಲ ಅಲ್ಲ ಅಂಕಲ್. ಹಾ, ಬೋಟಿಂಗ್ ಹೋಗಿರಂಗಿದ್ದಾರೆ. ಮೋಟರ್ ಸೌಂಡ್ ಬರ್ತಾ ಇದೆ. ನಾನ್ ಕೂತೂನಲ್ಲ, ಅಲ್ಲಿ ಇನ್ನೂ ಹೋಗೋದಿದೆ. ಕಮ್ ಏ, ಅವಳು ಅಲ್ಲಿ ಬರ್ಲಿ, ಚೆನ್ನಾಗಿದೆ. ಅಲ್ಲೊಂದಿದೆ ಮಮ್ಮಿ, ಬೇಡವಾ ಅವಳು? ಬಾಯ್ಕಂದಮ್ಮ, ಇಲ್ಲೇ ಇರ್ತೀರಾ? ಕೇಕ್ ಇದೆ, ಬಿಸ್ಕೆಟ್ ಇದೆ, ಕೊಡಮ್ಮ. ನೀನು ಬರಲ್ವೇನೆ? ಏಯ್ ಬಾ. ಆಕ್ಚುಯಲ್ ಮ್ಯಾಂಗ್ರೋವ್ ಅಲ್ಲಿ. ಡ್ಯಾಡಿ, ಐ ಕ್ಯಾನ್ ಸಿ ಡ್ಯಾಡಿ. ಪಾ, ಡ್ಯಾಡಿ, ಅಪ್ಪ, ನಂಜುಂಡ ಮ್ಯಾಂಗ್ರೋವ್. ಅದೇ ಏನ್ ಕ್ಯೂ ಎಲ್ಲ ಇದೆ. ಡ್ಯಾಡಿ ಕರಿ ಅಪ್ಪನ. ಸ್ಕೇರಿ ಇಲ್ಲಿ. ಯಪ್ಪ, ಇಲ್ಲಿ ನಡೆಯೋದು ಭಯ ಇದೆ, ನೀರಿದೆ ಕೆಳಗೆ. ಇದೇ ಆಕ್ಚುಯಲ್ ಬೋರ್ಡ್ ವಾಕ್. ನಾನು ವಿಡಿಯೋಸ್ ಅಲ್ಲಿ ನೋಡಿದಾಗ ಒಬ್ಬೊಬ್ಬರೇ ಹೋಗ್ತಾರೆ, ಇಲ್ಲಿ ಕ್ಯೂ ನಿಂತ್ಕೊಂಡು ಹೋಗ್ತಾ ಇದ್ದಂಗಿದೆ. ಹಿಡ್ಕೊಳಕ್ಕೂ ಏನೂ ಇಲ್ಲ, ಬ್ಯಾಲೆನ್ಸ್ ಇದೇ ಡೈಲಾಗ್ ಹೊಡಿತೀಯ ಅಂತ ಅಲ್ಲ ಅನ್ಕೊಂಡ್ವಿ. ಸೇಮ್ ಡೈಲಾಗ್ ಹೇಳ್ತಾರೆ ಅನ್ಕೊಂಡ್ವಿ ಆಯ್ತಾ. ಫಾಸ್ಟ್ ಆಗಿ ಒಬ್ರೇ ಬಂದ್ಬಿಟ್ರು. ಅಲ್ಲಿ ಏನಿದೆ, ಇಲ್ಲಿ ಬರ್ಬಾರ್ದಿತ್ತು. ಇಲ್ಲಿ ಯಾಕೆ ಬಂದ್ವಿ ವೇಸ್ಟ್ ಅಂತ ಹೇಳಿ. ಅದು ಗಿಡ ಇದೆಯಲ್ಲ, ಅದು ಬಂದಿದೆ ಇದು ಒಳಗಡೆ ಮಧ್ಯದಿಂದ ಎಲ್ಲ ಇದೆ. ಡಕ್ ಆರ್ ಸ್ವಾನ್ ಗೊತ್ತಿಲ್ಲ. ವಾಟ್ ಇಸ್ ಇಟ್? ಇಸ್ ಇಟ್ ಡಕ್ ಆರ್ ಸ್ವಾನ್? ಫ್ರೀ ಇತ್ತು, ಕೂತ್ಬಿಟ್ಟೆ ನಾನು. ಎಷ್ಟು ಕಡೆ ಎಲ್ಲ ಕಡೆ ಇತ್ತು ಅಂತ. ಮಮ್ಮಿ, ಪಾಪು ಕೊಡು ನಂಗೆ. ವರ್ಷ ಪಾಪು ಬಾ, ನೀನು ಬಾ ಬೇಗ. ಹಾಯ್ ಕಂದ. ಅಲ್ಲಿ ಅವಳು ಹ್ಯಾಟ್ ಮ್ಯಾಚ್
ವಾಚಿಂಗು ಸೊ ವಾಪಸ್ ಹೋಗ್ತಾ ಇದ್ದೀವಿ ಈಗ. ತುಂಬ ಏನು ವಾಕಿಂಗ್ ಇಲ್ಲ, ಕಾಲು ನೋವಿರೋರಿಗೆಲ್ಲ ಸ್ವಲ್ಪ ಸುಸ್ತಾಗ್ಬೋದು, ಅದರ್ವೈಸ್ ಅಷ್ಟು ಹೆಕ್ಟಿಕ್ ಅಂತ ಏನಿಲ್ಲ ಅಲ್ಲ ಬೇಬಿ. ವಾಟ್ ಡಿಡ್ ಯು ಫೀಲ್? ಹೌ ಡಿಡ್ ಯು ಫೀಲ್? I wanna go to Udupi. I wanna fall into the beach. ಅವಳಿಗೆ ಬೀಚ್ ಓನ್ಲಿ ಇಂಟು ಬೀಚ್. ಅದರ್ವೈಸ್ ನೋ, ದಿಸ್ ಪ್ಲೇಸ್ ಟೈರಿಂಗ್ ಏನಿಲ್ಲ ಅಲ್ಲ, ಇಟ್ಸ್ ನಾಟ್ ಸೊ ಡಿಫಿಕಲ್ಟ್ ಅಂತ ಹೇಳ್ತಿದ್ದೆ. ಯಾ, ಸೊ ನಾಟ್ ಸೊ ಡಿಫಿಕಲ್ಟ್, ಈಸಿ ಫೋಟೋಸ್ಗೋಸ್ಕರ, ವಿಡಿಯೋಸ್ಗೋಸ್ಕರ, ಅಷ್ಟೇ ರೀಲ್ಸ್ಗೋಸ್ಕರ ಬರ್ಬೋದು. ಅಷ್ಟೇ. ಸ್ವಲ್ಪ ಕ್ರೌಡ್ ಇರುತ್ತೆ. ಕ್ರೌಡ್ ಬಿಕಾಸ್ ಇಟ್ಸ್ ಕ್ರಿಸ್ಮಸ್, ಸೊ ಮೇ ಬಿ ಅನ್ಸೀಸನಲ್ಲಿ ನೋಡ್ಕೊಂಡು ಬಂದರೆ ಇಷ್ಟು ಕ್ರೌಡ್ ಇರಲ್ಲ, ಅವಾಯ್ಡ್ ಮಾಡ್ಬೋದು. ಈಗ ವಿ ಎಕ್ಸ್ಪೆಕ್ಟೆಡ್ ದಿಸ್ ಕ್ರಿಸ್ಮಸ್ ಇರೋದ್ರಿಂದ, ಆಲ್ ಬಿಕಾಸ್ ಆಫ್ ದಿಸ್ ಮೇಡಮ್. ಅವ್ರಿಗೆ ರಜಾ ಇದ್ದಾಗಲೇ ನಾವು ಬರಬೇಕು, ಬಿಕಾಸ್ ಹರ್ ಸ್ಕೂಲ್ ಇಸ್ ಇಂಪಾರ್ಟೆಂಟ್ ಅಲ್ಲ. ನಮ್ದಂದ್ರೆ ಆಫೀಸ್ ರಜಾ ಹಾಕ್ಬೋದು, ಬಟ್ ಸ್ಕೂಲ್ ಕಷ್ಟ ಆಗತ್ತೆ ಅಂತ ಹೇಳಿ. ಸೊ ಎಸ್, ಅದರ್ವೈಸ್ ಕ್ರೌಡ್ ಇರಲ್ಲ. ಈ ಥರ ಕ್ರಿಸ್ಮಸಲ್ಲೆಲ್ಲ ಬಂದರೆ ಆಬ್ವಿಯಸ್ಲಿ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ವಿ ವರ್ ಪ್ರಿಪೇರ್ಡ್, ಎಲ್ಲ ಕಡೆ ಕ್ರೌಡ್ ಇದ್ದೇ ಇರುತ್ತೆ ಅಂತ. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಉಡುಪಿ ಕೃಷ್ಣ ಟೆಂಪಲ್, ಅಲ್ಲೂ ಅಷ್ಟೇ ಎಲ್ಲ ಕ್ರೌಡ್ ಇದ್ದೇ ಇರುತ್ತೆ. ಇಲ್ಲಿ ಟ್ರಿಪ್ ಪ್ಲಾನರ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಡಗುಂಜಿ ಅದು ಇದು, ಇನ್ನೂ ನಾಳೆನೂ ಇರ್ತೀವಿ ನಾವು. ಇವತ್ತು ಉಡುಪಿನಲ್ಲಿ ಸ್ಟೇ ನಮ್ಮದು ಅಲ್ಲ ರಾಹುಲ್? ನೋಡಿದ್ರೆ ಬೇಡ, ನಮ್ಮ ಸ್ಟೇ ಉಡುಪಿನಲ್ಲಲ್ವಾ? ನೋಡಿಲ್ಲ, ಮಾದು ನೋಡೋಳೆ. ನಮ್ಮ ಸ್ಟೇ ಉಡುಪಿಲಲ್ವಾ ಇವತ್ತು? ಹೌದು, ಉಡುಪಿಯಿಂದ ಇನ್ನೂ ಒಂದು 10 ಕಿಲೋಮೀಟರ್ಸ್ ಮುಂದೆ ಅದು ಲೂಮಿನಾಸ್ ಬೀಚ್ ಅಂತ. So ಅದು ಸಂಜೆ ಬಂದು ಅಗೇನ್ ಅದು ಕೂಡ ಫಾರ್ ದಿಸ್ ಮೇಡಮ್ ಆಲ್ಗೋಸ್ಕರ ಮುಟ್ಟು ಬೀಚ್ ಬೇಬಿ, ಮಟ್ಟು. ಸೊ ಮಟ್ಟು ಬೀಚ್ ಅಲ್ಲಿ ಲೂಮಿನಸ್ ಲೈಟ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ನಾವು ಅಲ್ಲಿ ಹೋಗೋ ಪ್ಲಾನ್ ಇದೆ ಇವತ್ತು ನೈಟ್. ಸೊ ಆ ಬೀಚಿಗೆ ಹತ್ತಿರದ ರೆಸಾರ್ಟ್ ಅಂದ್ರೆ ಹೋಮ್ ಸ್ಟೇ ನಲ್ಲಿ ಸ್ಟೇ ಆಗ್ತಾ ಇದೀವಿ. ಸೊ ರಾಹುಲ್ಗೆ ಪಾಪ ಮ್ಯಾಪ್ ತೆಗಿ ಪ್ಲ್ಯಾನ್ ಮಾಡು. ಆ್ಯಂಡ್ ರಾಹುಲ್ ಇಸ್ ಬೀನ್ ಇಲ್ಲೆಲ್ಲ ತುಂಬ ವರ್ಷ ಬರೋದ್ರಿಂದ ಸ್ವಲ್ಪ ಪ್ಲೇಸಸ್ ಬೈ ಡಿಫಾಲ್ಟ್ ಗೊತ್ತು. ಹೊಸದಾಗಿ ಏನಾದರೂ ನೋಡ್ಬೋದಾ ಅಂತ ಮ್ಯಾಪ್ಸ್ ಎಲ್ಲ ತೆಗೆದು ಏನು ನೋಡ್ಬೋದು ಆ್ಯಂಡ್ ಯಾವ ಜಾಗ ನೋಡಿಲ್ಲ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಬಂದಾಗಲೇ ನಾವು ಸೀಸನ್ ಅಲ್ಲಿ ಬಂದ್ಬಿಟ್ಟಿದ್ದೀವಿ, ಕ್ರಿಸ್ಮಸ್ ಎಲ್ಲ ಫುಲ್ ಎಷ್ಟು ಕ್ರೌಡ್ ಗೊತ್ತಾ. ನಮ್ಮ ಸರೌಂಡಿಂಗ್ ನಲ್ಲೇ ಎಷ್ಟು ಜನ ಪಾಸ್ ಆಗ್ತಾ ಇದ್ದಾರೆ. ಅಂಡ್ ಹೊರಗಡೆ ಮ್ಯಾಂಗ್ರೂವ್ಸ್ ನೋಡೋದಕ್ಕೆ ಕ್ಯೂ ಸಿಸ್ಟಮ್ ಒಳ್ಳೆ. ತಿರುಪತಿ ದೇವಸ್ಥಾನದಲ್ಲಿ ದರ್ಶನ ನಿಲ್ಲಕ್ಕೆ ಕ್ಯೂ ನಿಲ್ತೀವಲ್ಲ, ಸೇಮ್ ಅದೇ ತರ ಅಲ್ಲಿ ಒಳಗಂತೂ. ಅದಕ್ಕೋಸ್ಕರ ಇದು ಅನ್ಸೀಸನ್ ಅಲ್ಲಂತೂ ಬರಬಾರ್ದು, ಅಲ್ಲ ಅನ್ಸೀಸನ್ ಅಲ್ಲಿ ಬರಬೇಕು, ಸೀಸನ್ ಅಲ್ಲಂತೂ ಬರಬಾರ್ದು. ಎಸ್, ಅಂಡ್ ಹಾಲಿಡೇಸ್ ಟೈಮಲ್ಲಿ ಎಲ್ಲ, ಸ್ಕೂಲ್ ಹಾಲಿಡೇಸ್ ಸ್ಪೆಷಲಿ ಸ್ಕೂಲ್ ಹಾಲಿಡೇಸ್ ಟೈಮಲ್ಲಿ ಬರಬಾರ್ದು. ಆ್ಯಂಡ್ ಹೇಗೋ ನಾನು ವಿಡಿಯೋಸ್ ಮಾಡ್ಕೊಂಡೆ, ಉಲ್ಟಾ ಹೋಗಿ ವಿಡಿಯೋಸ್ ಮಾಡ್ಕೊಂಡು ಬಂದ್ಬಿಟ್ವಿ ನಾನು ರಾಹುಲ್. ಇವನ್ ನಿಮಗೆ ಪಾರ್ಕಿಂಗ್ ಕೂಡ ಕಷ್ಟ ಹೊರಗಡೆ ಸೀಸನ್ ಟೈಮ್ ಬಂದ್ರೆ. ಎಸ್, ಸೀಸನ್ ಬಂದ್ರೆ ತುಂಬಾನೇ ಒಳ್ಳೇದು. ಒಂದು ಕೈ ಹಿಡ್ಕೊಂಡು ಓಡಾಡ್ಬೇಕಂತೆ. ಮಮ್ಮ ಈಗ ಅಮ್ಮಮ್ಮ ನೋಡ್ಲು. ಅಮ್ಮಮ್ಮ ನೀರಂತ ಕಣೆ. ಅಮ್ಮಮ್ಮ ಏನ್ ಬೇಕು ಕಂದ? ವಾಟ್ ಯು ವಾಂಟ್ ಜಿಜ್ಜಿ? 5 ತಿಂತೀನಿ ಬಾದಾಮಿ. ಒಂದು ಕೈ ಹಿಡ್ಕೊಂಡು ಓಡಾಡ್ಬೇಕಂತೆ. ಮಮ್ಮ ಈಗ ಅಮ್ಮಮ್ಮ ನೋಡ್ಲು. ಅಮ್ಮಮ್ಮ ನೀರಂತ ಕಣೆ. ಅಮ್ಮಮ್ಮ ಏನ್ ಬೇಕು ಕಂದ? ವಾಟ್ ಯು ವಾಂಟ್ ಜಿಜ್ಜಿ? 5 ತಿಂತೀನಿ ಬಾದಾಮಿ. ಅಲ್ಲಿ ನೋಡಲ್ಲಿ ಚಿಕ್ಕ ಇದು ತಾತ ಹೆಂಗ್ ನಿಂತೈತೆ. ತಾತ ಕಾಲ್ ನೋಡಿ ಹೆಂಗ್ ನಿಂತಿದೆ. ಅವಳೆ ಹೆಂಗ್ ಹಾಕೊಂಡಾಳೆ, ಹೊರಗಿಲ್ವಲ್ಲ ಅವಳು. ಶಿ ವಿಲ್ ಟ್ರೈ ನೌ. ಅವಳು ಆ ಕಡೆ ಬರ್ತಾ ಇದ್ದಾಳೆ ಇವಾಗ. ಕಾಲು ನೋಡಿ, ಕಾಲು ತಾತಂದು ಆಗ್ತಾ ಇಲ್ಲ. ಈ ಕಡೆ ಆ ಕಡೆ ಹೋದ್ರೆ ಅಲ್ಲಿ ತೋರ್ಸಿದ್ಲು. ಹೇಗೆ ಕಂದ ತೋರ್ಸಿದ್ಲು. ವರ್ಕೊಳಕ್ಕೆ ಸುಬ್ಬಿಯಮ್ಮ.
ನನ್ನ ಫ್ಯಾಮಿಲಿ ಒಟ್ಟಿಗೆ ಫ್ರೇಮಲ್ಲಿ ಸಿಕ್ಕಿದ್ದಾರೆ ನನಗೆ. ಐ ಆಮ್ ಕ್ಲೋಸಿಂಗ್ ದ ವಿಡಿಯೋ ಹಿಯರ್, ಮ್ಯಾಂಗ್ರೋವ್ ಬೋರ್ಡ್ ವಾಕ್ದು. ಎಲ್ಲರೂ ಡೋಂಟ್ ಫರ್ಗೆಟ್ ಟು subscribe to Madhvi Gowda's YouTube channel. Bye bye everyone. Lots of love.